Hi everyone, this is Raghavendra Bhatt, science teacher, Government PU College High School section, Megaravalli, Tirthalli Taluk, Shimoga district. So today we'll start with 8th chapter 1, crop production and management. So dear student, you have studied in your previous class that all living organisms require food. Plants can make their own food, but the animals, including human beings, we get our food from plants or animals, or from both. So in order to provide food for a large population, regular production, proper management and distribution of food is necessary. ಎಲ್ಲ ಜೀವಿಗಳು ಕೂಡ ಆಹಾರ ಅನ್ನುವಂಥದ್ದು ಅಗತ್ಯ. ಸಸ್ಯಗಳು ತಮ್ಮ ಆಹಾರ ತಾವೇ ತಯಾರಿಸಿದ್ರೆ ಪ್ರಾಣಿಗಳು ಆಹಾರವನ್ನು ಸಸ್ಯ ಅಥವಾ ಪ್ರಾಣಿಗಳಿಂದ ಪಡ್ಕೊಳ್ತವೆ ಅನ್ನೋದನ್ನ ಹಿಂದೆ ನೀವು ಕಲ್ತಿದ್ದೀರಿ. ಆದರೆ ಮನುಷ್ಯನ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಆಹಾರದ ಅಗತ್ಯತೆಯನ್ನು ಪೂರೈಸೋದಕ್ಕೆ ಆಹಾರವನ್ನು ನಿರಂತರವಾಗಿ ಉತ್ಪಾದಿಸೋದು, ಅದನ್ನು ನಿರ್ವಹಿಸೋದು ಮತ್ತು ವಿತರಿಸುವಂತಹದ್ದು ಬಹಳ ಅಗತ್ಯ. ಸೊ ಫಾರ್ ದಿಸ್ ಪರ್ಪಸ್, ಸೊ ದ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಹ್ಯಾವ್ ಬೀನ್ ಪ್ರಾಕ್ಟೀಸ್ಡ್. ಸೊ ಇದಕ್ಕಾಗಿ ಏನು ಮಾಡ್ತೀವಿ, ನಾವು ಕೃಷಿ ಮೂಲಕ ಈ ರೀತಿ ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. When plants of the same kind are grown and cultivated at one place on a large scale, it is called a crop. So example, paddy crop, maize crop. ಒಂದು ಪ್ರದೇಶದಲ್ಲಿ ಯಾವುದೋ ಒಂದು ವಿಧದ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಅದನ್ನ ಬೆಳೆ ಅಂತ ಕರಿತೀವಿ ನಾವು. The crops are classified on the basis of seasons in which they grow. So India is a vast country. The climatic conditions like temperature, humidity, rainfall vary from one region to another. So despite of this diversity, two broad cropping patterns can be identified. ಭಾರತ ತುಂಬ ದೊಡ್ಡದಾದಂತಹ ದೇಶ. ಇಲ್ಲಿ ಭೌಗೋಳಿಕವಾಗಿ ಮಳೆಯ ಪ್ರಮಾಣದಲ್ಲಿ, ಆಮೇಲೆ ಮಣ್ಣಿನ ವಿಧದಲ್ಲಿ ತುಂಬ ಭಿನ್ನತೆಗಳಿವೆ. ಹಾಗಾಗಿ ನಾವು ಬೆಳೆಯ ವಿಧಾನಗಳು ಕೂಡ ತುಂಬಾ ಭಿನ್ನವಾಗಿವೆ. ಆದರೂ ಕೂಡ ನಾವೇನ್ ಮಾಡಬಹುದು, ಎರಡು ಬೆಳೆ ವಿಧಾನಗಳನ್ನು ಗುರುತಿಸಬಹುದು. ಫಸ್ಟ್ ಒನ್ ಇಸ್ ಖಾರಿಫ್ ಕ್ರಾಪ್. ದ ಕ್ರಾಪ್ ವಿಚ್ ಆರ್ ಗ್ರೋನ್ ಇನ್ ದ ರೈನಿ ಸೀಸನ್, ದಟ್ ಮೀನ್ಸ್ ಫ್ರಮ್ ಜೂನ್ ಟು ಸೆಪ್ಟೆಂಬರ್, ಆರ್ ಕಾಲ್ಡ್ ಎಸ್ ಖಾರಿಫ್ ಕ್ರಾಪ್ಸ್. ಸೊ ಎಕ್ಸಾಂಪಲ್ಸ್ ಆರ್ ಪ್ಯಾಡಿ, ಮೇಜ್, ಸೋಯಾಬೀನ್, ಗ್ರೌಂಡ್ನಟ್, ಕಾಟನ್, ಸೊ ಎಟ್ಸೆಟ್ರಾ. And the second one is Rabi crop. The crop grown in the winter season. So that means from October to the period of March is called as Rabi crop. So examples are wheat, gram, mustard, etc. So ಹೀಗೆ ಏನು ಮಾಡಿದೀವಿ, ಎರಡು ವಿಧಾನ, ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು ಬೆಳೆಯುವ ಸಮಯದ ಆಧಾರದ ಮೇಲೆ. So besides these pulses, vegetables, they are grown throughout the year in different parts of the country according to the requirement. ಇದಲ್ಲದೆ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ತೋಟಗಾರಿಕೆ ಬೆಳೆ ಇರಬಹುದು, ಹಣ್ಣಿನ ಬೆಳೆಗಳು, ತರಕಾರಿಗಳು, ಇವುಗಳನ್ನು ವರ್ಷ ಪೂರ್ತಿ ಬೇರೆ ಬೇರೆ ಪ್ರದೇಶದಲ್ಲಿ ಅಲ್ಲಿಯ ಅಗತ್ಯಕ್ಕನುಗುಣವಾಗಿ ಬೆಳೀತಾ ಹೋಗ್ತೀವಿ. ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್. ಸೊ ಕಲ್ಟಿವೇಶನ್ ಆಫ್ ಕ್ರಾಪ್ ಇನ್ವಾಲ್ವ್ಸ್ ಸೆವೆರಲ್ ಆಕ್ಟಿವಿಟೀಸ್ ಅಂಡರ್ಟೇಕನ್ ಬೈ ಫಾರ್ಮರ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಒಂದು ಬೆಳೆ ಬೆಳೆಯೋದು ಅಂತಂದ್ರೆ ಇದು ಒಂದು ದಿನದ ಎರಡು ದಿನದ ಕೆಲಸ ಅಲ್ಲ, ನಿರಂತರವಾದಂತಹ ಅನೇಕ ತಿಂಗಳುಗಳ ಕಾಲ ನಡೆಯುವಂತಹ ಒಂದು ಪ್ರಕ್ರಿಯೆ. ಸೊ ನಾವು ವಿಲ್ ಲುಕ್ ಇನ್ ಟು ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿಸ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಆರ್ ಕ್ರಾಪ್ ಪ್ರೊಡಕ್ಷನ್. ಸೊ ಫಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಸಾಯಿಲ್, ಮಣ್ಣನ್ನು ಹದಗೊಳಿಸೋದು. ನೆಕ್ಸ್ಟ್ ಸೋವಿಂಗ್, ಬಿತ್ತನೆ ಮಾಡುವಂತಹದ್ದು. ಆಡಿಂಗ್ ಮ್ಯಾನ್ಯೂರ್, ಗೊಬ್ಬರವನ್ನು ಸೇರಿಸೋದು. ಇರಿಗೇಷನ್, ನೀರಾವರಿ ಒದಗಿಸೋದು. ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ಕಳೆಗಳಿಂದ ರಕ್ಷಣೆಯನ್ನು ನೀಡುವಂತಹದ್ದು. ಹಾರ್ವೆಸ್ಟಿಂಗ್, ಕೊಯ್ಲು, ಅಂಡ್ ಸ್ಟೋರೇಜ್, ಸಂಗ್ರಹಣೆ ಮಾಡುವಂತಹದ್ದು. ನೋಡಿ, ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಆಕ್ಟಿವಿಟೀಸ್ ಆಫ್ ಕ್ರಾಪ್ ಪ್ರೊಡಕ್ಷನ್. ಸೊ ಅಮಂಗ್ ದೆಮ್ ಫಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ದ ಸಾಯಿಲ್, ಮಣ್ಣನ್ನು ಹದಗೊಳಿಸುವಂತಹದ್ದು. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋಯಿಂಗ್ ಎ ಕ್ರಾಪ್. ಸೊ ಹಿಯರ್ ವಿ ಟರ್ನ್ ದ ಸಾಯಿಲ್ ಅಂಡ್ ಲೂಸನ್ ಇಟ್. This allows the root to penetrate deep into the soil. The loose soil allows the root to breathe easily. The loosened soil also helps in the growth of earthworm and microbes present in the soil.
ನೋಡಿ, ಮಣ್ಣನ್ನು ಹದಗೊಳಿಸುವುದು ಅಂದ್ರೆ ಏನು ಹಾಗಾದ್ರೆ? ಇಲ್ಲಿ ನಾವೇನ್ ಮಾಡ್ತೀವಿ, ಮಣ್ಣನ್ನ ಸಡಿಲ ಮಾಡ್ತೀವಿ. ಸಡಿಲ ಮಾಡಿದಾಗ ಏನಾಗುತ್ತೆ, ಬೇರುಗಳು ಆಳೋದಕ್ಕೆ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಮತ್ತು ಬೇರುಗಳಿಗೆ ಉಸಿರಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದಲ್ಲದೆ ಮಣ್ಣಿನಲ್ಲಿರುವಂತಹ ಅರ್ತ್ ವಾರ್ಮ್ ಅಂತಂದ್ರೆ ಎರೆಹುಳ, ಇದನ್ನ ನಾವು ಫಾರ್ಮರ್ಸ್ ಫ್ರೆಂಡ್, ರೈತನ ಮಿತ್ರ, ಮತ್ತು ಅನೇಕ ಬ್ಯಾಕ್ಟೀರಿಯಾಗಳೇನು ನಮಗೆ ಸಹಾಯಕವಾಗಿದ್ದಾವೆ, ಅವುಗಳಿಗೂ ಕೂಡ ಇದು ಸಹಕಾರಿಯಾಗುತ್ತೆ. ಸೊ ಸಿನ್ಸ್ ಓನ್ಲಿ a few centimeters of top layer of soil supports plant growth, turning and loosening of soil brings the nutrient rich soil to the top so that plants can use these nutrients. ಸೊ ಮಣ್ಣಿಗೆ ಬೇಕಾಗುವಂತೇನು, ಗಿಡಕ್ಕೆ ಬೇಕಾಗುವ ಪೋಷಕಾಂಶಗಳಿವೆಯಲ್ಲ, ಇವು ಮೇಲ್ಮಣ್ಣಲ್ಲಿ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಮಣ್ಣನ್ನ ಸಡಿಲ ಮಾಡಿದಾಗ ಪೋಷಕಾಂಶಯುಕ್ತವಾದಂತಹ ಮಣ್ಣು ಮೇಲ್ ಬರುತ್ತೆ. ಸಸ್ಯ ಪೋಷಕಾಂಶಗಳನ್ನು ಹೀರ್ಕೊಂಡು ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ದ ಪ್ರೊಸೆಸ್ ಆಫ್ ಲೂಸನಿಂಗ್ ಅಂಡ್ ಟರ್ನಿಂಗ್ ಆಫ್ ದ ಸಾಯಿಲ್ ಇಸ್ ಕಾಲ್ಡ್ ಟಿಲ್ಲಿಂಗ್ ಆರ್ ಪ್ಲಗಿಂಗ್. ನೋಡಿ, ಇದನ್ನೇನಂತ ಕರಿತೀವಿ ನಾವು? ಉಳುಮೆ ಅಂತ ಕರಿತೀವಿ ಹೀಗೆ ಮಾಡುವಂತಹದ್ದನ್ನು. ದಿಸ್ ಇಸ್ ಡನ್ ಬೈ ಯೂಸಿಂಗ್ ಎ ಪ್ಲಗ್. ಸೊ ನೇಗಿಲು ಅಂತ ಏನು ನಾವು ಕರಿತೀವಿ ಇಂಗ್ಲಿಷಲ್ಲಿ, ಪ್ಲಗ್, ನೇಗಿಲು, ಇದನ್ನು ಬಳಸಿ ನಾವು ಈ ಪ್ರಕ್ರಿಯೆಯನ್ನ ಮಾಡ್ತೀವಿ. ಸೊ ದ ಪ್ಲಗ್ಸ್ ಆರ್ ಮೇಡ್ ಅಪ್ ಆಫ್ ವುಡ್ ಆರ್ ಐರನ್. ನೀವು ಆಗ್ಲೇ ಮನೆಗಳಲ್ಲಿ ನೋಡಿರ್ತೀರಿ, ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಾದ್ರೂ ನೋಡಿರ್ತೀರಿ, ಇದನ್ನ ಮರದಿಂದ ಮಾಡಿರ್ತಾರೆ ಈ ನೇಗಿಲನ್ನ. ದ ಪ್ಲಗಿಂಗ್ ಫೀಲ್ಡ್ may have big pieces of soil called crumbs. It is necessary to break these crumbs with a plank. ನೋಡಿ, ಉಳುಮೆ ಮಾಡಿದಾಗ ಏನಾಗುತ್ತೆ, ನೇಗಿಲ ಮೂಲಕ ಮಣ್ಣಿನ ದೊಡ್ಡ ದೊಡ್ಡ ಚೂರುಗಳಾಗುತ್ತೆ, ಹೆಂಟೆಗಳು ಅಂತ ಕರಿತೀವಿ. ಅದನ್ನ ಏನ್ ಮಾಡಬೇಕು, ಪೌಡರ್ ಮಾಡಬೇಕು, ಕ್ರಶ್ ಮಾಡಬೇಕು ಅಲ್ವಾ. ಇದನ್ನ ಮಾಡೋದಕ್ಕೆ ಸಾಮಾನ್ಯವಾಗಿ ಹಲಗೆಗಳನ್ನ ಬಳಸ್ಕೊಳ್ತಾರೆ. The field is leveled for sowing as well as for irrigation purposes. The leveling of the soil is done with the help of a leveler. Sometimes manure is also added to the soil before tilling. This helps in proper mixing of manure with soil. The soil is watered before sowing. ನೋಡಿ, ಹೀಗೆ ಏನ್ ಮಾಡ್ತೀವಿ, ಮಣ್ಣನ್ನು ಹದಗೊಳಿಸ್ತೀವಿ. ಉಳುಮೆ ಮಾಡಿ ಆ ಹೆಂಟೆಗಳನ್ನ ಒಡೆದು ಆಮೇಲೆ ಅದನ್ನ ಸಮತಟ್ಟು ಮಾಡ್ತೀವಿ. ಸಮತಟ್ಟು ಮಾಡೋದ್ರಿಂದ ನೀರನ್ನು ಒದಗಿಸೋದಕ್ಕೆ, ಬಿತ್ತನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಕೆಲವು ಬಾರಿ ಆ್ಯಡ್ ಮ್ಯಾನ್ಯೂರ್ ಆಲ್ಸೋ, ಗೊಬ್ಬರವನ್ನು ಕೂಡ ಸೇರಿಸ್ತೀವಿ. ಯಾಕೆಂದ್ರೆ ಇಟ್ ಎನ್ಶೂರ್ಸ್ ದ ಪ್ರಾಪರ್ ಮಿಕ್ಸಿಂಗ್, ಸರಿಯಾಗಿ ಮಣ್ಣಿನಲ್ಲಿ ಏನಾಗುತ್ತೆ, ಮಿಶ್ರಣ ಆಗುತ್ತೆ ಹೀಗೆಲ್ಲ ಸೇರಿಸೋದ್ರಿಂದ ಗೊಬ್ಬರವನ್ನು. ಸೊ ದಿಸ್ ಪ್ರೊಸೆಸ್ ರಿಕ್ವೈರ್ಸ್ ಸಮ್ ಟೂಲ್ಸ್, ಸೊ ದೇ ಆರ್ ಕಾಲ್ಡ್ ಆಸ್ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್. ಸೊ ಜನರಲಿ ಯೂಸ್ಡ್ ಟೂಲ್ಸ್ ಆರ್ ಪ್ಲಗ್, ಹೋ ಅಂಡ್ ಕಲ್ಟಿವೇಟರ್. ಸೊ ಯು ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ಪ್ಲಗ್, ನೇಗಿಲು, ಇದ್ರ ಬಗ್ಗೆ ನಾವು ಆಗ್ಲೇ ನೋಡಿದ್ವಿ. ಸೊ ದಿಸ್ ಈಸ್ ಯೂಸ್ಡ್ ಫಾರ್ ಟಿಲ್ಲಿಂಗ್ ದ ಸಾಯಿಲ್ and even removing the weeds also. This is made up of wood and drawn by pair of bulls or other animals like horses, camels. So it contains a strong triangular iron strip called plug share. ನೇಗಿಲನ್ನ ಮರದಿಂದ ಮಾಡಿರ್ತಾರೆ ಸಾಮಾನ್ಯವಾಗಿ, ಮತ್ತು ಅದರ ತುದಿಯಲ್ಲಿ ಒಂದು ತ್ರಿಕೋನಾಕಾರದ ಕಬ್ಬಿಣದ ಚೂರಿರುತ್ತೆ. ಅದನ್ನ ಇಂಗ್ಲಿಷಲ್ಲಿ ಪ್ಲಗ್ ಶೇರ್ ಅಂತ ಕರಿತೀವಿ, ಕನ್ನಡದಲ್ಲಿ ಕುಳ ಅಂತ ಕರಿತೀವಿ. ಮತ್ತು ಈ ನೇಗಿಲನ್ನ ಎತ್ತುಗಳು ಅಥವಾ ಇತರ ಪ್ರಾಣಿಗಳ ಸಹಾಯದಿಂದ ಎಳೆಯಲಾಗುತ್ತೆ. ಇದು ಕೇವಲ ಉಳುಮೆ ಮಾಡೋದಕ್ಕೆ ಮಾತ್ರ ಅಲ್ಲದೆ ಕಳೆ ತೆಗೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. Nowadays the wooden plugs are replaced by iron plugs. ಇತ್ತೀಚಿನ ದಿನಗಳಲ್ಲಿ ಮರದ ಬದಲು ಏನು ಮಾಡ್ತೀವಿ, ಕಬ್ಬಿಣದ ನೇಗಿಲುಗಳನ್ನು ಬಳಸ್ತಾ ಇದ್ದೀವಿ. So this is a simple tool which is used for removing weeds and used for loosening the soil. ಇನ್ನೊಂದು ಉಪಕರಣ, ಇದನ್ನು ಎಡೆಕುಂಟೆ ಅಂತ ಕರೀತಾರೆ ಕನ್ನಡದಲ್ಲಿ. ಮಣ್ಣನ್ನು ಸಡಿಲ ಮಾಡೋದಕ್ಕೆ ಇದನ್ನು ಕೂಡ ಬಳಸ್ತಾರೆ. So this is also pulled by animals. Cultivator. Nowadays plugging is done by tractor driven cultivator. The use of cultivator saves labor and time. ಇತ್ತೀಚಿನ ದಿನಗಳಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಹ್ಯಾಸ್ ಇಂಪ್ರೂವ್ಡ್ ಅಲ್ವಾ. ಹಾಗಾಗಿ ಏನ್ ಮಾಡ್ತಿದ್ದೀವಿ, ನಾವು ಯಂತ್ರಗಳನ್ನ ಬಳಸ್ತಿದ್ದೀವಿ. ಕಲ್ಟಿವೇಟರ್ ಅನ್ನುವಂತಹದ್ದು ಟ್ರ್ಯಾಕ್ಟರ್ ಸಹಾಯದಿಂದ ಮಣ್ಣನ್ನು ಉಳುಮೆ ಮಾಡುವಂತಹ ಉಪಕರಣ ಆಗಿದೆ. ಇದು ನಮಗೆ ಸಮಯ ಮತ್ತು ಶ್ರಮ ಎರಡನ್ನು ಕೂಡ ಉಳಿತಾಯ ಮಾಡುತ್ತೆ. So we'll stop here. We'll continue in the next session. So thank you.